ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಏನು ತಿಳ್ಕೊಂಡಿದ್ದಾರೆ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಕೊಡ್ತಾ ಇದ್ದಲ್ಲ, 2,000 ಕೊಟ್ಟರೆ ಸಾಕು, 2,000 ಕೊಟ್ಟರೆ ಸಾಕು ಅವರಿಗೆ, ಮಹಿಳೆಯರಿಗೆ. ಅವ್ರಿಗೆ ಯಾಕೆ ರಾಜಕಾರಣ ಬೇಕು, ಅವ್ರನ್ನ ಯಾಕೆ MLA ಮಾಡಬೇಕು, ಅವ್ರನ್ನ ಯಾಕೆ MP ಮಾಡಬೇಕು, ಗೃಹಲಕ್ಷ್ಮಿ ಸಾಕು, ರಾಜಲಕ್ಷ್ಮಿ ಯಾಕೆ ಅಂತ. ಆದರೆ ನಾವು ಕೇಳ್ತೀವಿ, ಗೃಹಲಕ್ಷ್ಮಿ ಸಾಕಾಗಲ್ಲಪ್ಪ, ಅವ್ರಿಗೆ ರಾಜಲಕ್ಷ್ಮಿ ಆಗಬೇಕು, ಅವರಿಗೆ ರಾಜಕೀಯ ಶಕ್ತಿಯನ್ನು ಕೊಡುವಂಥ ಕೆಲಸ ಮಾಡಬೇಕಾಗಿತ್ತು ನಾವು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದರು, ಒಂದು ಸಮಾಜನ ನಿಜವಾಗಿಯೂ ತುಲನೆ, ಯಾವ ರೀತಿ ಅಭಿವೃದ್ಧಿ ಆಗಿದೆ ಅಂತ ತುಲನೆ ಮಾಡುವಾಗ ಆ ಸಮಾಜದ ಮಹಿಳೆಯರ ಅಭಿವೃದ್ಧಿಯನ್ನು ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಈ ಮೂರೂ ಕ್ಷೇತ್ರಗಳಲ್ಲಿ ಯಾವ ಸಮಾಜದಲ್ಲಿ ಮಹಿಳೆಯರು ಅಭಿವೃದ್ಧಿ ಹೊಂದಿದ್ದಾರೆ ಅಂಥ ಸಮಾಜನ ಅಭಿವೃದ್ಧಿ ಹೊಂದಿರತಕ್ಕಂಥ ಸಮಾಜ ಅಂತ ನಾನು ಹೇಳ್ಬೋದು ಅಂತ ಹೇಳಿದರು. ಮತ್ತು ಅವರು ಇದ್ದಾಗೇನೆ ತಮಗೆಲ್ಲ ಕೂಡ ಗೊತ್ತಿದೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಚಿವರಾಗಿದ್ದಾಗ ಹಿಂದೂ ಕೋಡ್ ಬಿಲ್ಲನ್ನು ತಂದರು. ಅದಕ್ಕೆ ಕೂಡ ಕಾಂಗ್ರೆಸ್ನವರು ವಿರೋಧ ಮಾಡಿ ಅದನ್ನು ಸೋಲಾದಾಗ ಅವರು ಮನನೊಂದು ರಾಜೀನಾಮೆ ತ್ಯಾಗಪತ್ರವನ್ನು ಕೊಟ್ಟರು. ಇದು ಇತಿಹಾಸ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಈ ಸಮಾಜದಲ್ಲಿ, ನಮ್ಮ ದೇಶದಲ್ಲಿ 50% ಮಹಿಳೆಯರಿದ್ದಾರೆ. ಅವರಿಗೆ ನಾವೇನು 50% ಪ್ರಾತಿನಿಧ್ಯ ಕೊಡುವಂಥ ಪ್ರಸ್ತಾವನೆ ಅಲ್ಲ ಇದು. 33% ರಿಸರ್ವೇಷನ್ ಕೊಡುವಂಥ ಪ್ರಸ್ತಾವನೆ. ಅದಕ್ಕೆ ಯಾಕೆ ವಿರೋಧ ಮಾಡಿದರು ಕಾಂಗ್ರೆಸ್? ಮಹಿಳೆಯರು ಏನು ತಪ್ಪು ಮಾಡಿದ್ದಾರೆ? ಇವತ್ತು ಪ್ರಧಾನಮಂತ್ರಿಗಳು ನಮ್ಮ NDA ಸರ್ಕಾರ ಬಂದ ಮೇಲೆ ಸಾಮಾಜಿಕವಾಗಿ, ಆರ್ಥಿಕವಾಗಿ ಅವರೆಲ್ಲ ಕೂಡ ಮುಂದೆ ಬರಬೇಕು, ಅಭಿವೃದ್ಧಿ ಹೊಂದಬೇಕು ಅಂತೇಳಿ ಅನೇಕ ಕಾರ್ಯಕ್ರಮಗಳು ನಮ್ಮ ಸರ್ಕಾರ ಕೊಟ್ಟಿದೆ. ಇವತ್ತು ಉಜ್ವಲ ಯೋಜನೆ ಅಡಿಯಲ್ಲಿ 10 ಕೋಟಿ ಮಹಿಳೆಯರ ಮನೆಗಳಲ್ಲಿ ಇವತ್ತು ಗ್ಯಾಸ್ ಸ್ಟೌವನ್ನು ಕೊಟ್ಟಿದ್ದೀವಿ. ಅವರ ಆರೋಗ್ಯವನ್ನು ಕಾಪಾಡುವಂಥ ಕೆಲಸ ಆಗಿದೆ. ಅದರ ಮೂಲಕ ಸುಮಾರು 15 ಕೋಟಿ ಶೌಚಾಲಯಗಳನ್ನು ನಿರ್ಮಾಣ ಮಾಡಿದ್ದಾರೆ. 4 ಕೋಟಿ ಮನೆಗಳು, ಮಹಿಳೆಯರ ಹೆಸರಿನಲ್ಲಿರುವಂಥ ಮನೆಗಳನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಮತ್ತು ಲಖ್ಪತಿ ದೀದಿಗಳು, ಮುದ್ರಾ ಯೋಜನೆ, ಇವೆಲ್ಲ ಕೂಡ ಮಹಿಳೆಯರಿಗೆ ಒಂದು ಸಾಮಾಜಿಕವಾಗಿ, ಆರ್ಥಿಕವಾಗಿ ಅವರು ಸಬಲರಾಗಬೇಕು, ಚೈತನ್ಯ ಉಳ್ಳವರಾಗಬೇಕು ಅನ್ನುವಂಥ ಕಾರಣದಿಂದ ಕೊಟ್ಟಂಥ ಕಾರ್ಯಕ್ರಮಗಳು. ಇದರ ಜೊತೆಗೆ ಇವತ್ತು ರಾಜಕೀಯ ಶಕ್ತಿಯನ್ನು ಕೂಡ ಅವರು ಕೊಟ್ಟಿದ್ದರೆ ಕೇವಲ ಮಹಿಳೆಯರ ಅಭಿವೃದ್ಧಿ ಮಾತ್ರ ಆಗ್ತಾ ಇರಲಿಲ್ಲ. ಒಂದು ಮಹಿಳೆ ಕಲಿತರೆ ಹೆಂಗೆ ಒಂದು ಶಾಲೆ ತೆರೆದಂತೆ ಅಂತ ಒಂದು ನಾಣ್ಣುಡಿ ಇದೆ, ಅದೇ ರೀತಿಯಲ್ಲಿ ಮಹಿಳೆಯರು MLAಗಳು, MPಗಳು, ಸಂಸದರು, ಶಾಸಕರಾಗಿದ್ದಿದ್ರೆ ಇಡೀ ದೇಶದ ಸಾಮಾಜಿಕ, ಆರ್ಥಿಕ, ರಾಜಕೀಯ ಒಂದು ದೊಡ್ಡ ಬದಲಾವಣೆ ಆಗಿರೋದು. ಇದು ನಾವು ಪಾಸ್ ಮಾಡಿದರೆ ಕಾಂಗ್ರೆಸ್ಗೂ ಕ್ರೆಡಿಟ್ ಕೊಡ್ತಾ ಇದ್ವಿ, SJPಗೂ ಕೊಡ್ತಾ ಇದ್ವಿ, SP ಗೂ ಕೊಡ್ತಾ ಇದ್ವಿ, DMKಗೂ ಕೊಡ್ತಾ ಇದ್ವಿ. ನಾವು ಒಬ್ಬರು ಕ್ರೆಡಿಟ್ ತಗೊಳ್ತಾ ಇರಲಿಲ್ಲ. ಮೊನ್ನೆ ಪ್ರಧಾನಮಂತ್ರಿಗಳು ಪ್ರಾರಂಭದಲ್ಲೇ ಮಾತನಾಡ್ತಾ ಹೇಳಿದರು, ನನಗೆ ಕ್ರೆಡಿಟ್ ಬೇಡ, ಇದು ನರೇಂದ್ರ ಮೋದಿಗೆಲ್ಲ ಕ್ರೆಡಿಟ್ ಬರುತ್ತೋ ಅಂತ ನೀವು ವಿರೋಧ ಮಾಡೋಕ್ಕೆ ಹೋಗಬೇಡಿ, ಮಹಿಳೆಯರಿಗೆ ಕ್ರೆಡಿಟ್ ಎಲ್ಲ ನೀವೇ ತಗೊಳ್ಳಿ ಅಂದರು. ಇಷ್ಟು ಹೇಳಿದರೂ ಕೂಡ ಅವರು ಪಾಪ ಮಹಿಳಾ ಬಿಲ್ಲನ್ನು ಸೋಲೋ ಆಗಿ ಮಾಡಿದ್ದಾರೆ. ಹಾಗಾಗಿ ಆದರೂ ಕೂಡ ನಮ್ಮ ತಪ್ಪಿಲ್ಲದೇ ಇದ್ದರೂ ನಾವಿದನ್ನು ಪ್ರಾಮಾಣಿಕವಾಗಿ ತಂದಿದ್ದರು ಭಾಳ ಮನನೊಂದಿದೆ ನಮಗೆ. ನಾನು ಅದಕ್ಕೋಸ್ಕರ ಈ ಕ್ಷೇತ್ರದ ಲೋಕಸಭಾ ಸದಸ್ಯನಾಗಿ ನನ್ನೆಲ್ಲ ತಾಯಂದಿರಿಗೆ, ಸಹೋದರಿಯರಿಗೆ ನಾನು ಕ್ಷಮೆಯನ್ನು, ನಮ್ಮ ಪಕ್ಷದ ವತಿಯಿಂದ ಅವರಿಗೆ ಕ್ಷಮೆಯನ್ನು ಕೋರ್ತೀನಿ.